ನಮಸ್ತೆ ಎಲ್ಲರಿಗೂ. ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಇವತ್ತು ನಮ್ಮಮ್ಮಂಗೆ ಹೆಲ್ಪ್ ಆಗಲಿ ಅಂತ ನಾನೇ ಬೆಳಿಗ್ಗೆ ಬೇಗ ಇದ್ದಿದ್ದೆ. ಸೊ ಕಸ ಗುಡಿಸಿ ನೆಲ ಒರೆಸ್ಕೊಟ್ರೆ ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕಸ ಗುಡಿಸಾಗಿದ್ದೆ, ನೆಲ ಒರೆಸ್ಕೊಡ್ತಾ ಇದ್ದೆ. ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ. ಎಲ್ಲರೂ ಹೊಸ್ಲಿಗೆ ರಂಗೋಲಿ ಹಾಕಬೇಕಾದ್ರೆ ಅರಿಶಿನ ಮಾತ್ರ ಸವರ್ತಾರೆ, ಬಟ್ ಅರಿಶಿನ ಜೊತೆ ಸ್ವಲ್ಪ ಕುಂಕುಮ ಕೂಡ ಹಾಕಬೇಕು. ಅರಿಶಿನ ಕುಂಕುಮ ಯಾವಾಗಲೂ ಒಟ್ಟಿಗೆ ಇರಬೇಕು. ಸೊ ಅದಕ್ಕೇ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ಬಟ್ ಏನೋ ಒಂದು ತಕ್ಕ ಮಟ್ಟಿಗೆ ರಂಗೋಲಿ ಬಿಡಿಸಿದ್ದೀನಿ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಹಾಗೆ ಕಡೆ ಆಷಾಢ ಶುಕ್ರವಾರ ನೀವೇ ಎಲ್ಲ ಹೇಗೆ ಆಚರಿಸ್ತೀರಾ ಅಂತ ಕಾಮೆಂಟ್ ಮಾಡಿ. ನಮ್ಮ ಮೈಸೂರಲ್ಲಿ ಆಷಾಢ ಶುಕ್ರವಾರ ಬಂತು ಅಂದರೆ ಅದೊಂದು ಹಬ್ಬ ಮಾಡ್ದಂಗೆ ಮಾಡ್ತಾರೆ. ನೀವು ಯಾವ ರೋಡ್ಗೆ ಹೋಗಿ ಮೈಕ್ ಸೆಟ್ಟು, ಸೀರಿಯಲ್ಲು ಸೆಟ್ಟು ಎಲ್ಲ ಹಾಕಿರ್ತಾರೆ. ಒಂದು ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಯಾರ ಮನೆ ಹತ್ರ ಹೋಗಿ ಫುಲ್ಲು ಎಲ್ಲರೂ ರಂಗೋಲಿ ಎಲ್ಲ ಹಾಕಿ ಹಬ್ಬದ ದಿನ ಹೇಗಿರುತ್ತೋ ವಾತಾವರಣ ಆ ರೀತಿ ಇರುತ್ತೆ. ನಾನು ಹಂಗೆ ಈ ರಂಗೋಲಿ ಡಿಸೈನ್ ಸೆಲೆಕ್ಟ್ ಮಾಡಿ ಅದನ್ನು ಬಿಡಿಸಿ ಅಷ್ಟೊತ್ತಿಗೆ ನನ್ನ ಆಫೀಸಿಗೆ ಟೈಮೇ ಆಗೋಗಿತ್ತು. ಆ್ಯಕ್ಚುಲಿ ನಾನು ಆಫೀಸಿಗೆ ರೆಗ್ಯುಲರ್ಗೆ ಹೋಗೋ ಟೈಮ್ಗಿಂತನೂ 5 ನಿಮಿಷ ಲೇಟಾಗಿ ಕೂಡ ಹೋಗಿದ್ದೆ. ನಾನು ಟಿಫನ್ನ ಯಾವಾಗಿದ್ರೂ ಆಫೀಸಲ್ಲೇ ಮಾಡೋದು. ಮಾರ್ನಿಂಗ್ ನಾನು ವಾಕ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಇರೋದು. ಟಿಫನ್ ಮಾಡಬೇಕು, ಅಷ್ಟರಲ್ಲಿ ಈಚೆನ ಗಲಾಟೆ ಅಂತ ನೋಡೋಕೆ ಹೋದೆ. ಇನ್ನೇನು ಆಷಾಢ ಶುಕ್ರವಾರ ಅಂದಮೇಲೆ ನಮ್ಮ ಮೈಸೂರಲ್ಲಿ ಬಾತ್ ಕೊಡೋದು ಕಾಮನ್ನು. ನಾನು ಬಾಕ್ಸಲ್ಲಿ ದಿನ ತಿಂಡಿ ತಿನ್ನೋದು ಇದ್ದಿದ್ದೆ ಅಂದ್ಬಿಟ್ಟು ನಾನು ಆ ಬಾತ್ ಇಸ್ಕೊಂಡು ಬೆಳಗ್ಗೆ ಟಿಫನ್ ಅಲ್ಲೇ ಮಾಡಿಕೊಂಡೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.